ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಮಂಜಾ ನಾಯಕ್. ಇದರಿಂದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ನೂತನ ಅಧ್ಯಕ್ಷ ಹಾಗೂ ನಿರ್ದೇಶಕರ ಪದಗ್ರಹಣ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಮಾತ್ರ. ಹೌದು, ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಾಳೆಹೊನ್ನೂರು ಶಾಖಾ ಮಠದ ಸಿದ್ದರಬೆಟ್ಟ ಮಠಾಧೀಶರು ಹಾಗೂ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕೊರಟಗೆರೆ ಪಟ್ಟಣದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನ ತಾಲೂಕು ಕೇಂದ್ರದಲ್ಲಿ ನಮ್ಮದೊಂದು ಕೂಡ ಈ ತಾಲೂಕಿನಾದ್ಯಂತ ಪುಟ್ಟ ಕಲ್ಯಾಣ ಮಂಟಪ ಹಾಗೂ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಬೇಕಾಗಿದೆ. ಇನ್ನು ಕೊರಟಗೆರೆ ಪಟ್ಟಣದಲ್ಲಿ ವೀರಶೈವ ವಿದ್ಯಾರ್ಥಿ ನಿಲಯ ನಿರ್ಮಾಣ ಕೂಡ ಮಾಡಬೇಕಾಗಿದೆ. ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಶ್ರೀಮಂತರಿದ್ದಾರೆ, ಹಾಗೆ ಬಡವರು ಕೂಡ ಇದ್ದಾರೆ. ಇಂತಹ ಶ್ರೀಮಂತರು ಹಾಗೂ ಬಡವರನ್ನ ಮೇಲೆತ್ತಿರುವ ಕೆಲಸವನ್ನ ಮಾಡಬೇಕಾಗಿದೆ. ಸಮುದಾಯ ಭವನದಲ್ಲಿ ಗೊಂದಲ ಬೇಡ. ನಮ್ಮ ಸಮುದಾಯದಲ್ಲಿ ಯಥೇಚ್ಛವಾಗಿ ಗೊಂದಲಗಳು ಕೂಡ ಯಾವುದು ಉಂಟಾಗದಂತೆ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. ಅದಲ್ಲದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಸಂಘಟನೆ ಮಾಡಿಕೊಂಡು ಸಮುದಾಯ ಭವನವನ್ನ ಬಲಿಷ್ಠಗೊಳಿಸಬೇಕೆಂದು ಜಿಲ್ಲಾಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶಿವಾನಂದ್, ವೀರಭದ್ರಯ್ಯ, ಈಶಾ ಪ್ರಸಾದ್, ವಿನಯ್ ಕುಮಾರ್, ಪವನ್, ಪುಷ್ಪಾಲತಾ, ಭಾರತಿ, ರೂಪಾ, ಇನ್ನು ಶೋಭಾ, ಶಂಕುತೈಲ ಹಾಗೂ ಶಾಂತಮ್ಮ, ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್.ಕೆ. ಶಂಕರ್ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್, ರಾಜಣ್ಣ, ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ವಿಜಯ್ ಶಂಕರ್, ಹುಲಿಕುಂಟೆ ಪ್ರಸಾದ್ ಸೇರಿದಂತೆ ಸಮುದಾಯದ ಸರ್ವ ಸದಸ್ಯರು ಕೂಡ ಭಾಗಿಯಾಗಿದ್ದರು. ನಮಸ್ಕಾರ ಮಾಡ್ರಿ ಅಂತ ಹೇಳ್ಬೇಕು, ಅದನ್ನ ನಾವು ಬೆಳೆಸೇ ಇಲ್ಲ ನಮ್ಮ ಮಕ್ಕಳಿಗೆ. ಮತ್ತೆ ಯಾರು ಲಿಂಗ ಪೂಜೆ ಮಾಡೋರು, ಎಷ್ಟು ಜನ ಲಿಂಗ ಇದ್ರು ಲಿಂಗ ಕಟ್ಕೊಂಡಲ್ಲೇ ಇದೀವಿ, ಕರಡಿಗೆ ಹಾಕೊಂಡೇ ಇಲ್ಲ ಎಷ್ಟೊಂದು ಜನ. ಅದನ್ನೆಲ್ಲಾನು ಮಾಡಬೇಕು. ನಮ್ಮ ಧರ್ಮ ಅದನ್ನ ನಾವು ಕರಡಿಗೆ ಕಟ್ಕೋಬೇಕು, ದಿವಸ ಲಿಂಗ ಪೂಜೆ ಮಾಡಬೇಕು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿನ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ನಾವು ಕೊಡಬೇಕು. ಕೊಟ್ಟಾಗ ಅಷ್ಟೇನೆ ಏನಾದ್ರೂ ಉಳಿಯೋದಿಕ್ಕೆ ಸಾಧ್ಯ. ಅದರಲ್ಲೂ ನಮ್ಮ ಸ್ವಾಮೀಜಿಗಳಂತವರು ಇರೋದ್ರಿಂದ ಏನೋ ಅಲ್ಪ ಸ್ವಲ್ಪ ನಮ್ಮ ಸಂಸ್ಕಾರ ಉಳಿತಾ ಇದೆ. ಅದು ಇನ್ನೂ ಅವ್ರೇನಾದ್ರೂ ಏನೋ ಈ ತರ ಧರ್ಮ ಪ್ರಚಾರ ಇವೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ, ನಮ್ಮ ಸಂಘಟನೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿರೋಣ, ಯಾವುದೇ ಭೇದ ಭಾವ ತಂದ್ಕೋಬಾರ್ದು, ನಮ್ಮಲ್ಲಿ ಯಾವುದೇ ಭೇದ ಭಾವ ತಂದ್ಕೋಬಾರ್ದು, ಒಳಜಗಳನ್ನ ಮಾಡ್ಕೋಬಾರ್ದು. ನಮ್ಗೇನು ಇವತ್ತಿನ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದವರು ಏನು ಒಂದು ಸಭಾಭವನ ಮತ್ತೆ ಏನು ಹಾಸ್ಟೆಲ್ ಮಾಡ್ಬೇಕು ಅಂತ ಇದ್ರ ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಕಡೆನೇ ಗಮನ ಕೊಡಬೇಕು. ಬೇರೆ ಯಾವುದೂ ನಮ್ಮಲ್ಲಿ ವಿಚಾರ ಇರಬಾರ್ದು. ನಾವು ಯೋಚನೆ ಮಾಡಬೇಕು, ಆ ರಾಜಕಾರಣಿ ಹತ್ರ ಎಷ್ಟು ದುಡ್ಡು ತರಬೇಕು, ಈ ರಾಜಕಾರಣಿ ಹತ್ರ ಎಷ್ಟು ದುಡ್ಡು ತರಬೇಕು, ಸರ್ಕಾರದಿಂದ ಎಷ್ಟು ದುಡ್ಡನ್ನ ನಾವು ಅನುದಾನವಾಗಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿ, ಅದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ, ಇವತ್ತಿಂದಲೇ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಲಿ. ಅದಕ್ಕೆ ಬೇಕಾದಂತಹ ಸಹಕಾರಗಳಿಗೆ ನಾನು ಯಾವತ್ತೂ ಸಿದ್ಧನಿರ್ತೀನಿ. ಎಲ್ಲರ ಜೊತೆನೂ ಸೇರ್ಕೊಂಡು ನಾವು ಎಲ್ಲ ರಾಜಕಾರಣಿಗಳನ್ನ ಭೇಟಿ ಮಾಡಿ ನಮ್ಮ ಎಲ್ಲ ಮುಖಂಡರು ಒಬ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಬಡವರೇನಿಲ್ಲ, ಲಿಂಗಾಯತರಲ್ಲಿ ಬಡವರೇನಿಲ್ಲ, ಬಡವರು ಇದ್ದಾರೆ, ಆದ್ರೆ ಹೆಚ್ಚಿಗೆ ಶ್ರೀಮಂತರು ಇದ್ದಾರೆ. ಆದ್ರೆ ಕೊಡ್ತಕ್ಕಂತ ದಾನ ಮಾಡ್ತಕ್ಕಂತ ಮನಸ್ಸು ಬರಬೇಕು, ಮನಸ್ಥಿತಿ ಇರಬೇಕು. ಸಮಾಜಕ್ಕೋಸ್ಕರ ನಾವು ನಮ್ಗೆ ನಮ್ಮ ಟೀಚರ್ಸ್ಗಳು, ಗುರುಗಳು ಎಲ್ಲ ಹೇಳ್ತಿದ್ರು. ಸಮಾರಂಭ ಅಂತ ನಮ್ಮ ಭಾಷೆ. ಇಷ್ಟು ಜನ ಎಲ್ಲ ತಾಲೂಕಿನ ಮೂಲೆ ಮೂಲೆಯಿಂದ ಇಷ್ಟು ಜನ ಆಗಮಿಸಿರ್ತಕ್ಕಂಥದ್ದೇ ಮೊದಲು ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ನಾವೆಲ್ಲೂ ಇದೇ ಪ್ರಾರಂಭ ಮಾಡಿರ್ತೇವೆ. ಅತ್ಯಂತ ಸಂತೋಷವಾಗಿ ನೀವೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಸಂತೋಷ ತಂದಿದೆ. ಮತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗೆ ಭಾಳ ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ತಾವು ಹೇಳಿದ್ರು. ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಸೇರಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ತಂದಿದೆ ಎನ್ನುವಂಥ ಮಾತನ್ನು. ಹಾನಗಲ್ಲ ಕುಮಾರಸ್ವಾಮಿಯವರು 1902ರಲ್ಲಿ ಈ ಮಹಾಸಭಾವನ್ನು ಉದ್ಘಾಟನೆ ಮಾಡ್ತಾರೆ. ಅವರು ಎಲ್ಲ ಬರೀ ಸಮಾಜದ ಮಕ್ಕಳಿಗೆ ಶಿಕ್ಷಣ ಅಷ್ಟೇ ಅಲ್ಲ, ಧಾರ್ಮಿಕವಾಗಿಯೂ ಸಹಿತ ಆಚಾರ ವಿಚಾರಗಳನ್ನು ಕಲಿಸಬೇಕು, ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಬೇಕು ಅನ್ನುವ ದೇವೋದ್ದೇಶವನ್ನು ಇಟ್ಟು ಒಂದು 100 ವರ್ಷಗಳ ಹಿಂದೆ ಈ ಮಹಾಸಭಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಹಾನಗಲ್ಲ ಕುಮಾರಸ್ವಾಮಿಯವರು ಬರೀ ಸಮಾಜಕ್ಕಷ್ಟೇ ಅಲ್ಲ, ನಮ್ಮೆಲ್ಲ ಮಠಾಧೀಶರನ್ನು ಸಹಿತ ತಯಾರು ಮಾಡತಕ್ಕಂಥ ಒಂದು
ಶಿವಯೋಗಿ ಮಂದಿರವನ್ನು ಸಹಿತ ಪ್ರಾರಂಭ ಮಾಡಿ ಅಲ್ಲಿ ಈ ಮಹಾಸಭಾ ಸ್ಥಾಪನೆಗೊಳ್ಳುತ್ತದೆ. ಅಲ್ಲಿಂದ ಈ ಮಹಾಸಭಾ ಮಾಡ್ತಾ ಬಂದಿದೆ. ಅದರ ಜೊತೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಘಟಕದ ಸ್ಥಾಪನೆಯನ್ನು ಮಾಡಿಕೊಂಡು ತಾಲೂಕು ಅಧ್ಯಕ್ಷ ಮುಖಾಂತರವಾಗಿ ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನೋದಿಂದ ಪ್ರಾರಂಭವಾಗಿದೆ. ಅದಕ್ಕೆ ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂಥ ಅದರಲ್ಲೂ 50 ಜನ ಸಹಕಾರವನ್ನು ಕೊಟ್ಟು ಹಿಂದಿನ ಅಧ್ಯಕ್ಷರಾದಂಥ ಸಿದ್ದಮಲ್ಲಪ್ಪನವರಾಗಿರ್ಬೋದು, ಮಂಜಣ್ಣನಾಗಿರ್ಬೋದು ಮತ್ತು ಮಲ್ಲಣ್ಣನಾಗಿರ್ಬೋದು, ಇನ್ನೂ ಹಲವಾರು ಆಯ್ಕೆಯಾಗಲಿಕ್ಕೆ ಲೋಕೇಶ್ ಅವರಾಗಿರ್ಬೋದು, ಹಲವಾರು ಜನ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟು ಅವ್ರಿಗೂ ಸಹಿತ ಈ ಸಮಾರಂಭದಲ್ಲಿ ನಾವು ಅಭಿನಂದನೆ ತರಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೆ ನಮ್ಮ ತಾಲೂಕು ಅಧ್ಯಕ್ಷರು ಬಂದು ಇನ್ವೈಟ್ ಮಾಡಿದ್ರು. ಸೊ ಅದು ನಿನ್ನೆ ಆಗಿತ್ತು, ನಿನ್ನೆ ಎಲೆಕ್ಷನ್ ಆಯಿತು. ಇವತ್ತು ಈ ಪ್ರೋಗ್ರಾಮು ಆ ಪ್ರೋಗ್ರಾಮು ಎರಡು ಒಟ್ಟಿಗೆ ಸೇರ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಈ ಕೊರಟಗೆರೆ ತಾಲೂಕಿನ ಇಷ್ಟು ಜನ ಎಲ್ಲ ನಮ್ಮ ಜನಾಂಗದ ಇಷ್ಟು ಜನ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ನಾವು ಈಗ ತುಂಬಾ ದಿನದಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾರೇ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೂ ಆಗ್ಲೇ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಅಂದ್ರೆ ಅವ್ರು ಡಾಕ್ಟರ್ ಆದ್ಮೇಲೆ ಅವರು 24 hours ಅವ್ರ ವರ್ಕ್ ಅದೇ ತರನೇ ಇರುತ್ತೆ. ಸೊ ಹಂಗಾಗಿ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರೇ ಅಡ್ಮಿಟ್ ಆದ್ರೂ ಸರ್ ನೋಡಿ ಸರ್ ಅಡ್ಮಿಟ್ ಆಗಿದ್ದಾರೆ, ತುಂಬಾ ಬಡವರು, ನೋಡಿ ಸರ್ ಏನಾದ್ರು ಹೆಲ್ಪ್ ಮಾಡಿ ಅಂದ ಕೂಡಲೇ ರೆಗ್ಯುಲರ್ ಆಗಿ ನಾವು ಡಾಕ್ಟರ್ಗೆ ಅಂತೂ ರೆಗ್ಯುಲರ್ ಆಗಿ ಫೋನ್ ಮಾಡ್ತೀವಿ. ಯಾವಾಗ್ಲೂ ಡೈಲಿ ಒಂದು ವಾರದಲ್ಲಿ 4-5 ಅಂತೂ ಕಾಲ್ ಹೋಗ್ತಾ ಇದ್ದಾರೆ. ಈಗಂತೂ ನಮ್ಮ ಸಮಾಜದ ಅಧ್ಯಕ್ಷ ಆಗಿರೋದಂತೂ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ಹೆಂಗೆ ಅಂದ್ರೆ ಅದನ್ನ ಹೇಳಕ್ಕಾಗ್ತಾ ಇಲ್ಲ. ಈಗ ಅವರು ಯಾವುದೇ ರೀತಿ ಸಮಾಜಕ್ಕೆ ಅಂತಲ್ಲ ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಇದ್ರು. ಈ ಸಮಾಜ ಸೇವೆಗೆ ಅವರು ತುಂಬಾ ನಮ್ಮ ಜನಾಂಗಕ್ಕೆ ತುಂಬಾ ತರ ಹೆಲ್ಪ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಎಲ್ಲರ ಹತ್ರ ಹೋಗೋಣ, ಮಾತಾಡೋಣ, ಎಲ್ಲ ಅಮೌಂಟ್ನ ಕಲೆಕ್ಟ್ ಮಾಡೋಣ ಅಂತ ಹೇಳಿದ್ರು. ಇಂಥ ದೊಡ್ಡವರೆಲ್ಲ ನಮಗೆ ಕೈ ಜೋಡಿಸಿದಾಗ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಭದ್ರಣ್ಣವರು ಸಮೇತ ಹೇಳಿದ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಸ್ಥಾನಕ್ಕೆ ಅರ್ಹತೆ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಮಾಡಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು, ನೀವೇ ಅಧ್ಯಕ್ಷರು, ನಾನೇನು ಅಧ್ಯಕ್ಷ ಅಲ್ಲ, ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಮುಂದಿನ ವರ್ಷ ಈ 2 ವರ್ಷದೊಳಗೆ ಸಮುದಾಯ ಭವನ ಮತ್ತು ವಿದ್ಯಾರ್ಥಿ ನಿಲಯ ಪೂರ್ತಿ ಕಟ್ಟಿಸಿಲ್ಲ. ನೀವೆಲ್ಲ ಅಧ್ಯಕ್ಷ ಆಗಬೇಕು. ಈ ಸಮಾಜದವರೆಲ್ಲ ನಾವೇ ಅಧ್ಯಕ್ಷರು ಅಂತ ತಿಳ್ಕೋಬೇಕು. ನಾನೆಲ್ಲ ಅಧ್ಯಕ್ಷ, ನೀವೆಲ್ಲ ಸಮಾಜದವ್ರ ಅಧ್ಯಕ್ಷರು ಅಂತ ತಿಳ್ಕೊಂಡು ಮಾಡಿದ್ರೆ ನಾನು 2 ವರ್ಷದಾಗ ಆಗ್ತೀನಿ. ನಾನು ಪ್ರಪ್ರಥಮವಾಗಿ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ 5 ಲಕ್ಷ ರೂಪಾಯಿ ಕೊಡ್ತೀನಿ. ಇದಕ್ಕೆ ಸಮುದಾಯ ಭವನಕ್ಕೆ 5 ಲಕ್ಷ ಕೊಡ್ತೀನಿ ಇದ್ದೀನಿ. ಮುಂದಿನ ಶ್ರಾವಣ ಮಾಸಕ್ಕೆ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ನಾವು ಪಾಯ ಪೂಜೆ ಮಾಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಶಬ್ದ ಮಾಡ್ತೀವಿ. ನಿಮ್ಮೆಲ್ಲರೂ ಸಹಕಾರ ಇರಬೇಕು. ನನ್ನೊಬ್ಬನ ಸಹಕಾರ ಅಲ್ಲ, ನೀವೆಲ್ಲರೂ ಸಹಕಾರ ಕೊಟ್ಟರೆ ಅದೇನು ಮಹಾ ಆಗಲ್ಲ. 2 ವರ್ಷದೊಳಗೆ ಇನ್ನೂ 1.5 ವರ್ಷದಾಗೆ ಪೂರೈಸ್ಬೋದು. ನೀವೆಲ್ಲ ಸಹಕಾರ ಕೊಟ್ಟರೆ ದಯವಿಟ್ಟು ನೀವೆಲ್ಲ ಭದ್ರ ನಾವೇ ತಿಳ್ಕೊಂಡು ಸಹಕಾರ ಕೊಟ್ಟಂದ್ರೆ ಧನ್ಯವಾದಗಳನ್ನು ಕೇಳ್ತಾ ಬರಬೇಕಾಗಿದ್ದಲ್ಲಿ ಏನು ಕೊರಟಗೆರೆಯಲ್ಲಿ 35,000 ಜನ ನಾವು ಲಿಂಗಾಯತ ಇದ್ದೀವಿ. ಅದಕ್ಕೆ ಅತಿ ಮುಖ್ಯವಾಗಿರೋದು ಬೇಡಿಕೆ ಒಂದೇ, ಒಂದು ಸಮುದಾಯ ಭವನ ಹಾಗೂ ಒಂದು ವಿದ್ಯಾರ್ಥಿ ಭವನ. ಅದು ಅತಿ ಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತು ನಾವು ಎಲ್ಲಿ ಕೂತಿದ್ದೀವಿ ಅಂದ್ರೆ ಒಂದು ಕನಿಕಾ ಪರಮೇಶ್ವರಿ ಒಂದು ಸಮಾಜ. ಇನ್ನ ಮುಂದೆ ಯಾವುದೇ ಸಮುದಾಯದ ಫಂಕ್ಷನ್ ಮಾಡೋದಾದ್ರೆ ನಮ್ಮ ಸಮಾಜದಲ್ಲೇ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮುಖಾಂತರ ತಮ್ಮ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನ್ಯೂಸ್ ಕರ್ನಾಟಕ ನಂಬರ್ 1 ವರದಿ ಮುತ್ತರಾಜ್, ಕೊರಟಗೆರೆ.